श्रीगुरुभ्यो नमः। योऽन्तः प्रविश्य मम वाचमिमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओं जन्माद्यस्य यतोऽन्वयादितरतश्चार्थे स्वविघ्नस्वराट् तेने ब्रह्म हृदय आदिकवये मुह्यन्ति यं सूरयः तेजो वारिमृधां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಶ್ರೀ ಗುರುಭ್ಯೋ ನಮಃ. ಭಾಗವತದ ರಸಾಸ್ವಾದವನ್ನು ಮಾಡುತ್ತಾ ಭಗವಂತನ ನಾಮಸ್ಮರಣೆಯಲ್ಲಿ ತಲ್ಲೀನರಾಗಿ ನಮ್ಮ ಜೀವನವನ್ನ ಸಾರ್ಥಕಗೊಳಿಸ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಒಂದು ಪ್ರಯತ್ನವನ್ನ ನಾನೀಗ ಮಾಡ್ತಾ ಇದ್ದೆ ಅಂತ ಇದರಲ್ಲಿ ಎಲ್ರಿಗೂ ಸೌಖ್ಯವನ್ನು ಕೊಡಲಿ ಆ ಭಗವಂತ ಅಂತ. ಭಗವಂತ ಏನು ಕೊಡ್ಲಿಕ್ಕೆ ನಾವು ಕೊಡ್ಬೇಕಾದ್ದೇನು? ಅವನಲ್ಲಿ ಭಕ್ತಿ ಮಾಡುವಂಥದ್ದು. ಹಾಗೇನೆ ಭಗವಂತ ಯಾವ ಅವನ ಮಹಾತ್ಮ್ಯಗಳನ್ನು ತಿಳ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಅದಕ್ಕೆ ಭಗವಂತನ ಹೀಗೆ ಗಜೇಂದ್ರ ವರದನಾಗಿ ಅವನು ಉದ್ಧರಿಸಿದ. ಹಾಗೆಯೇ ಮುಂದೆ ವಾಮನಾವತಾರ ಮಾಡಿದ. ವಾಮನಾವತಾರದಲ್ಲಿ ಬಲಿಯನ್ನ ಬೇಡಿದ. ಬೇಕಾ ಭಗವಂತನಿಗೆ? ಆದ್ರೆ ಪ್ರತಿಯೊಂದು ಕೂಡ ನೋಡಿ, ನಮ್ಮ ಹಿಂದಿನ ಈ ದೇವರ ಸೃಷ್ಟಿ ವ್ಯವಸ್ಥೆಯಲ್ಲಿ, ಸ್ಥಿತಿಯ ವ್ಯವಸ್ಥೆಯಲ್ಲಿ ಮಕ್ಕಳನ್ನ ಅಮ್ಮ ಕೇಳುವ ಹಾಗೆ, ಅಮ್ಮನಿಗೆ ಬೇಡ, ಆದ್ರೂ ಆ ಮಗುವಿನ ಹತ್ರ ಕೇಳ್ತಾಳೆ, ಮಗು ನನಗೆ ಕೊಡು, ಏನಾದ್ರೂ ಕೈಯಲ್ಲಿ ಹಿಡ್ಕೊಂಡಿದ್ರೆ ಅದನ್ನು ಕೊಡು ಅಂತ ಕೇಳುವಂತದ್ದು. ಪ್ರೀತಿಯಿಂದ ಕೇಳ್ತಾಳೆ. ಮಗು ಕೊಟ್ರೆ ತನಗಿಟ್ಕೊಳ್ತಾಳೆ, ತನಗೆ ಬೇಕಾದ್ರು, ಬೇಡ ಎಲ್ಲವನ್ನೂ ಮಗುವಿಗೆ ಕೊಡುವಂತ. ಅದೇ ರೀತಿ ಭಗವಂತ ಕೂಡ ಹಾಗೇನೆ ನಮ್ಮಲ್ಲಿ ಕೇಳ್ತಾನೆ. ಹಾಗೇನೆ ಬಲಿಯನ್ನು ಉದ್ಧಾರ ಮಾಡ್ಲಿಕ್ಕಾಗಿ ಬಲಿಯಲ್ಲಿ ದಾನವನ್ನ ಬೇಡಿದ. ಹೇಗೆ? ಅವನು ಇಡೀ ತ್ರಿಲೋಕ, ಈ ಲೋಕವನ್ನೇ ವ್ಯಾಪ್ತನಾಗಿ ನಿಂತ, ತ್ರಿವಿಕ್ರಮನಾಗಿ ನಿಂತ. ಮತ್ತೆ ಅವನಿಗೆ ಬಲಿಗೆ ಕೊಡ್ಲಿಕ್ಕೆ ಬೇರೆ ಸ್ಥಳ ಸಿಗಲಿಲ್ಲ. ತನ್ನ ತಲೆಯನ್ನು ತೋರಿಸಿದ. ಅವನ ಅಜ್ಞಾನವನ್ನ ನೀಗಿಸಿದ ಭಗವಂತ ಅವನನ್ನು ತಳ್ಳಿದ ಅಂತ, ಅವನನ್ನು ಉದ್ಧರಿಸಿದ. ಆ ರೀತಿಯಲ್ಲಿ ಭಗವಂತ ವಾಮನನಾಗಿ ಆ ಬಲಿಯನ್ನು ಉದ್ಧರಿಸಿ ದೇವೇಂದ್ರನ ಸ್ಥಾನವನ್ನ ಭದ್ರಗೊಳಿಸಿದ. ದುಷ್ಟರಿಗೂ